ಮುಂಡಕೈನಲ್ಲಿ ಸಂಭವಿಸಿರ್ತಕ್ಕಂತಹ ಭೀಕರ ದುರಂತ ಏನಿದೆ ಇದು ಚೂರ್ಲಮಲೆಯಿಂದ ಹಿಡಿದು ಎಟ್ಟಮಡವರೆಗೂ ಕೂಡ ಎಫೆಕ್ಟನ್ನು ಮಾಡಿರ್ತಕ್ಕಂಥದ್ದು. ಆ ರಾತ್ರಿ ನಡೆದಿದ್ದಾದರೂ ಏನು, ಅಂತಹ ಘಟನೆ ನಡೆಯುವಾಗ ಹೇಗೆ ಫೀಲ್ ಮಾಡಿದ್ರು ಇಲ್ಲಿ ಜನರುಗಳು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಎಟ್ಟಮಲದ ರಶೀದ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಆ ರಾತ್ರಿ ನಿಮಗೆ ಹೇಗೆ ಗೊತ್ತಾಯಿತು, ಏನು ಅಂತ ಗೊತ್ತಾಯಿತು ಸರ್? ನಾವು ಚೂರ್ನಮಲೆ ಬಿಟ್ಟು ನಾವು ಅಟ್ಟಮಲೆ ಅಂತ 1 ಕಿಲೋಮೀಟ್ರ್ ವ್ಯತ್ಯಾಸದಲ್ಲಿ ನಾವು ಆ ಊರ್ಲೆ ನಾವು ವಾಸ ಮಾಡಿರೋದು. ಅದಕ್ಕೆ ನಮ್ಗೆ ಫಸ್ಟು 1:15 ನಮ್ಮ ಚೂರ್ನಮಲೆ ಟೌನಲ್ಲಿ ಒಂದು ಮನೆಗ ನೀರು ಬಂದು ತುಂಬ್ಕೊಂಡದ. ನಮ್ಮ ಕಾಪಾಡಿ ಅಂದ್ಕೊಂಡು ಅಳಿದ್ಬಿಟ್ಟು ಮೆಸೇಜ್ ಬಂತು ನಮ್ಮ ಗ್ರೂಪಲ್ಲಿ. ಹಂಗೆ ಸೇರಿ ಮೆಸೇಜ್ ಬಂದ್ಕೊಂಡು ನಾವು ನಮ್ಮ ಪಕ್ಕದ ಮನೆಯವ್ರನ್ನೆಲ್ಲ ಎದ್ದೇಳಿಸ್ಬಿಟ್ಟು ಹಿಂಗೆ ಆಗದ ಅಂದ್ಕೊಂಡು ಪರಿಸ್ಥಿತಿ ನಮ್ಮ ಚೂರ್ನಮಲೆಯಲ್ಲಿ ಮುಂಡಕಾಯಿಲಿ ಹಿಂಗೆ ಆಗದ ಅಂತ ನಮ್ಮ ನಿಜಗಳು ನಮ್ಗೆ ಗೊತ್ತಿಲ್ಲ. ಬರೀ ನೀರು ಬಂದಿರೋದು ಅಂದ್ಕೊಂಡು ತಿಳ್ಕೊಂಡಿರೋದು. ಸರಿ ನಮ್ಗೆ ಹೋಗೋಣ ಅಂದ್ಕೊಂಡು ನಾವು ಅಲ್ಲಿಂದ ಸಡನ್ಲಿ ನಮ್ಗೆ 2 ಗಂಟೆಲೆಲ್ಲ ಇಲ್ಲಿ ಬಂದು ರೀಚ್ ಆದರು. 13 ಪಾಲ ಗಂಟೆ ಬರೋತ್ಲಿ ಅಲ್ಲೇ ದೊಡ್ಡ ದೊಡ್ಡ ಮರ, ಕಲ್ಲು, ಬಂಡೆಗಳು, ಮಣ್ಣು ಎಲ್ಲ ತುಂಬ್ಕೊಂಡು ಫುಲ್ಲು ರಾಶ್ ಆಗಿತ್ತು. ಪುನಃ ನಮಗೆ ಇಲ್ಲಿ ಕ್ರಾಸ್ ಮಾಡೋಕ್ಕಾಗಲ್ಲ. ಪುನಃ ಪಕ್ಕದ ಆ ರಾತ್ರಿ ನಾವು ಫೋನ್ ಮಾಡಿ ಕೇಳಿದ್ರು ಅಲ್ಲಿ ಹೆಂಗೆ ಚೂರ್ನಮಲೆ ಹೆಂಗೆ ಇರೋದು ಏನಂತ ಕೇಳ್ಬಿಟ್ಟು ಅವ್ರು ಹೇಳ್ತು ಬ್ರಿಡ್ಜ್ ಇದೆಲ್ಲ ಹೋಗೋದ ಫುಲ್ಲು ಹೆವಿ ಡೇಂಜರ್ ಆಣಿ, ಸುಮಾರು ಜನ ಸತ್ತೋಗ್ರ ಅಂತ ಆ ಲೊಕೇಶನ್ ನಿಂತ್ಕೊಂಡು ಅವರು ಅಲ್ಲೇ ಹೇಳಿದ್ರು. ಪುನಃ ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ 3 ಗಂಟೆಲಿ ಒಂದ್ಸಲಿ ಇದೇ ಥರ ಕುಸಿಲು ಬಿದ್ದು ಹೋಯ್ತು. ಅದಿಲಾಣಿ ಹೆವಿ ಆಗಿ ಎಲ್ಲ ಪೂರ ಸಾಮಾನೆಲ್ಲ ಬಂದ್ಬಿಟ್ಟು ಎಲ್ಲ ಅಡ್ಕೊಂಡು ಸುಮಾರು ಬಾಡಿಗಳು ಹಂಗೆ ಆಣಿ. ಅಂದರೆ ಆ ಸಮಯದಲ್ಲಿ ಸೌಂಡ್ ಬಂತ ಅಥವಾ ಹೇಗಿತ್ತು, ನೀರು ಹೇಗಿತ್ತು, ಅದರ ಸ್ಮೆಲ್ ಏನಾದ್ರೂ ಇತ್ತು, ಏನಿತ್ತು? ಅದೇ ಒಂಥರ ಈ ಹೊಸ ಈ ಗೆದ್ದೆಗಳೆಲ್ಲ ಈ ಹೊಸ ಮಣ್ಣು ಬರತ್ಲಿ ಒಂಥರ ಈ ಅರಿಶಿನ ಬೇಯಿಸೋದ ರೀತಿ ಎಲ್ಲ ಮರಗಳದ್ದು ಬೇರುಗಳೆಲ್ಲ ಹೊರದ್ಬಿಟ್ಟು ಒಂಥರ ವಿಚಿತ್ರ ಸ್ಮೆಲ್ಗಳು ಬರ್ತದ. ಅದೇ ರೀತಿ ಬಂತು. ಪುನಃ ನಮಗೆ ಏರ್ಪೋರ್ಟ್ಗೆ ಹೋದ್ರೆ ನಾವು ಏರೋಪ್ಲೇನ್ ನಾವು ಸ್ಟಾರ್ಟ್ ಮಾಡಿದ್ರೆ ಹೆಂಗಿರ್ತದೆ ಅದೇ ರೀತಿ ಒಂದು ಭೂಕಂಪ ಥರ ಇತ್ತು ಅಲ್ಲಿ ಸೌಂಡು. ಅದರಲ್ಲೇ ಸುಮಾರು ಜನ ಎದುರ್ಕೊಂಡು ಪಕ್ಕದ ಮನೆಗೆಲ್ಲ ಹೋದ್ರು ಇಲ್ಲಿ ಸೇಫ್ ಅಂದ್ಕೊಂಡು. ಆದರೂ ಆ ಮನೆಗಳು ಹೋಗೋದಂಗೆ ಇಲ್ಲಿಂದ ಸೇವ್ ಮಾಡತ್ಲಿ ಹಿಡ್ಕೊಂಡು ಹಗ್ಗಲ್ಲಿ ಹಿಡ್ಕೊಂಡು ಕಾಪಾಡತ್ಲಿ ಅವರು ಹೋಗಿ ಅಚ್ಚರು ಹೋಗಿ ತಿರ್ಕೊಂಡು ಬರೋ ಗಂಟ ಅವ್ರ ಅಚ್ಚರಿಂದ ನೀರು ಬಂದ್ಬಿಟ್ಟು ಆ ರೀತಿ ಎನ್ ಶೇಪ್ಲಿ ಹಣ್ಣು ನೀರು ಬಂದಿರೋದು. ಒಂದೇಟ್ಗೆ ಸ್ಟ್ರೈಟ್ ಬಂದಿಲ್ಲ, ಎನ್ ಶೇಪ್ಲಿ ನೀರು ಬಂದಿರೋ. ನಾವು ಮೇಲ್ಗಡೆ ಎಲ್ಲ ಹೋಗಿ ನೋಡ್ಕೊಂಡು ಬಂದಿರೋದು. ಆ ರಾತ್ರಿ 4 ಗಂಟೆ 5 ಗಂಟೆಲೆಲ್ಲ ಫುಲ್ ಇಲ್ಲೇ ಇದ್ದಿರೋದು ಲೈವ್ ಆಗಿ. ಸರ್, ಈಗ ನೀರು ಮಳೆಯ ನೀರೇ ಬಂದಿದ್ಯಾ ಅಥವಾ ಭೂಮಿ ಒಳಗಿಂದ ಉಕ್ಕಿದ್ಯಾ, ಏನಂತ ನೀವು ಹೇಳ್ತೀರಾ? ಅಷ್ಟೊಂದು ನೀರು ಮಳೆ ಅಂದರೆ ಇಲ್ಲಿ 4 ದಿನ ಗಂಟ ಫುಲ್ ಮಳೆನೇ. ಮಾಮೂಲಿ ಮಳೆಗಾಲ ಅಂದ್ರೆ ಇಲ್ಲಿ ಜೂನ್ ಜುಲೈ ಆಗಸ್ಟ್ಲೆಲ್ಲ ಮಳೆ 3 ತಿಂಗಳ ಗಂಟ ಉಯ್ಯೋದಾಣ ಮಳೆ ಮಾಮೂಲಿ ಚೆಂದಾಗಿ ಉಯ್ಯೋದು. ಬಾಕಿ 6 ತಿಂಗಳು ಸುಮಾರಾಗಿ ಹಿಂಗೆ ಉಯ್ತದ ಬಿಟ್ಟು ಉಯ್ಯೋದಾಣ ಇಲ್ಲಿ. 6 ತಿಂಗಳ ಬೇಸಿಗೆ ಕಾಲ, 6 ತಿಂಗಳ ಮಳೆಗಾಲ ಇಲ್ಲಿ ಮಾಮೂಲಿ. ಇದು ಈ ಜೂನ್ ಜುಲೈ ತಿಂಗಳಾಣಿ ಜಾಸ್ತಿ ಹೆವಿ ಮಳೆ ಬರೋದು. ಇದು 3 ದಿನ ಆಯಿತು. ಶುಕ್ರವಾರ ಸ್ಟಾರ್ಟ್ ಆಗಿರೋದು. ಈ ಮಳೆ ನಿಂತದೇ ಇಲ್ಲ. ಶುಕ್ರವಾರದಿಂದ ಕರೆಂಟ್ ಇಲ್ಲ ನಮ್ಗೆ ಇಲ್ಲಿ ಎಲ್ಲಿಯೂ. ಒಳ್ಳೆ ಮರಗಳೆಲ್ಲ ಬಿದ್ದುಬಿಟ್ಟು ಕರೆಂಟ್ ಇಲ್ಲ. ಈ ಕಡೆ ಚೂರ್ನಮಲೆ ಮುಂಡಕಾಯಿ ಕಡೆ ಒಂದು ಕರೆಂಟು ಇಲ್ಲ. ಹಂಗೆ ಆಗ್ಬಿಟ್ಟು ಶುಕ್ರವಾರ, ಶನಿವಾರ, ಭಾನುವಾರ ಫುಲ್ ಮಳೆ ಅಣಿ. ಭಾನುವಾರ ಬೆಳಿಗ್ಗೆ 7 ಗಂಟೆಗೆ ಅಣಿ ಈ ಪರಿಸ್ಥಿತಿ ಹಿಂಗೆ ಆಗಿರೋದು. ಆ ಮಳೆಗಳು ಅಂದ್ರೆ ಹೆವಿ ಫಸ್ಟ್ ನೀರು ಬಂದರು. ಒಂಥರ ಫುಲ್ಲು ಹೆವಿ ಸ್ಮೆಲ್ ಆಗ್ಬಿಟ್ಟು ಒಂಥರ ನೀರು ಬಂತು. ಅದಲೇ ಅರ್ಧ ಜನ ಯಾರು ಮಣಗಿಲ್ಲ ಇಲ್ಲಿ. ಪಕ್ಕ ಕರೆಕ್ಟಾಗಿದ್ದು ಯಾರು ಮಣಗಿಲ್ಲ. ಎಲ್ಲರೂ ಅಷ್ಟು ಎಚ್ಚರಿಕೆಯಾಗೇ ಇದ್ದಿರೋದು. ಇದಕ್ಕೆ ಮುಂಚೆ ಒಂದು 3 ವರ್ಷ ಮುಂಚೆ ಪುತ್ತಮಲೆ ಅಂದ್ಕೊಂಡು ಹಿಂಗಾಗಿರೋದ. ಅಲ್ಲಿಂದ 25 ಜನ ಗಂಟೆ ಹಂಗೆ ಹೋಗೋದ. ಅದರಿಂದ ಈ ತಿಂಗ ಬಂದರೆ ಎಲ್ಲರಿಗೂ ಗೊತ್ತದು ಹಿಂಗೆ ಹೆವಿ ಮಳೆ ಬಂದರೆ ಏನಾದ್ರು ಒಂದು ಇದಾಯ್ತದೆ ಅಂತ. ಅದರಿಂದ ಅಲರ್ಟಾಗಿ ಇದ್ಬಿಟ್ಟು ಎಲ್ಲರೂ ಇದ್ದಿರೋದು ಹಂಗೆ. ಆ ಟೈಮಿಲಾಣಿ ಈ 3 ಗಂಟೆಲಿ ಬಂದಿರೋದು ಕಣ್ಣು ಮುಚ್ಚಿ ತೆಗಿಯೋ ಗಂಟ ಅಲ್ಲಿ ಇದೇ ಮಾರೋಗೋಯ್ತು. ಚೇಂಜ್ ಆಗೋಯ್ತು. ಈ ಊರೇ ಚೇಂಜ್ ಆಗೋಯ್ತು. ಇಲ್ಲಂಗಿದ್ರೆ ಸಾವಿರಾರು ಜನ ಗಂಟ ನಾವು ಇಲ್ಲಿರೋರು ಅದ. ಪುನಃ ಅನ್ಯ ಸಂಸ್ಥಾನದಿಂದ ಬಂದಿರೋ ತೊಳಿಯಾಳಿಗಳು ಅದು ಬೇರೆ ಜನ ಅದ. ಲೆಕ್ಕ ಪಕ್ಕ ಹೆಂಗಿದ್ರು ಈಗ 293 ಬಾಡಿ ಹಣ ಸಿಕ್ಕದಂತು. ಅದ್ರ ಬಿಟ್ಟು 100 ಚಿಲ್ಲರೆ ಬಾಡಿಗಳು ಇದು ಗುರ್ತಿಡ್ಯಾಕಾಗಲ್ಲ ಅನ್ಕೊಂಡು ಬೇರೆ ಬಿಟ್ಟಾರ. ಅರ್ಧ ಪಾರ್ಟ್ಸ್ಗಳು ಬಂದದ. ಇನ್ನೊಂದು 600-700 ಬಾಡಿ ಗಂಟೆ ಇನ್ನೂ ಸಿಕ್ಕಬೇಕು ನಮ್ಮ ಲೆಕ್ಕ ಪ್ರಕಾರ. ಒಂದು 300 ಜನ ಗಂಟ ನಾವು ಆವತ್ತು ಸೇಫ್ ಮಾಡಿರೋದನ್ನ ಪಕ್ಕ ಗ್ಯಾರಂಟಿ ಗೊತ್ತು. 300 ಜನ ಸೇಫಾಗಿ ಒಂದು ರಿಸೋರ್ಟ್ ಒಳಗಡೆ 150 ಜನ, ಮದರ್ಸೆ ಹಾಲ್ಲಿ ಒಂದು 100 ಚಿಲ್ಲರೆ ಜನ. ಅದು ಕರೆಕ್ಟ್ ನಮ್ಗೆ ಗೊತ್ತಿಲ್ಲ ಲೆಕ್ಕ. ಬಾಕಿ ಒಂದು ಲೆಕ್ಕ ಗೊತ್ತಿಲ್ಲ. ಫುಲ್ಲು ಆ ರೀತಿ ಪರಿಸ್ಥಿತಿ ಆಗದ ನಮಗೆ. ಓಕೆ ವೀಕ್ಷಕರೇ, ನೋಡ್ತಾ ಇದ್ರಿ ಇದು ರಶೀದ್ ಅವರು ಹೇಳ್ತಕ್ಕಂಥ ಮಾತು. ಅದರ ಒಂದು ಭಯಾನಕತೆ, ಆ ಲ್ಯಾಂಡ್ ಸ್ಲೈಡ್ ಏನಾಯಿತು, ನೀರು ಉಕ್ಕಿ ಯಾವ ರೀತಿ ಬಂತು ಅನ್ನೋದ್ರ ಬಗ್ಗೆ ಅವರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ನಿಜಕ್ಕೂ ಅದು ಅತ್ಯಂತ ಭಯಾನಕ ಮತ್ತು ಭೀಕರ ಘಟನೆಯನ್ನು ಅವರು ನೆನಪು ಮಾಡ್ಕೊಳ್ತಾ ಇದ್ರು. ಇನ್ನೂ ಕೂಡ ಹಲವರು ಸಿಗಬೇಕು, ಹಿಂದಿನವ್ರನ್ನು ಕೂಡ ರಕ್ಷಣೆ ಮಾಡಿದ್ದೀವಿ ಅಂತ ಕೂಡ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಪ್ರಜ್ವಲ್, ನ್ಯೂಸ್ ಫಸ್ಟ್, ಅಟ್ಟಮಲೈ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.